ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಗುಡ್. ನಾನು ಚೆನ್ನಾಗಿದ್ದೀನಿ. ಹಾಗೆ ಪಿರಿ ಪಿರಿ ಮಳೆ ಬರ್ತಾ ಉಂಟು. ನಾವು ಹೋಗುವಾಗ 2-3 ದಿವಸ ಕೂಡ ಆಯಿತು ಲಾಗ್ ಶೇರ್ ಮಾಡಿದೆ. ಸೊ ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಸ್ಕೂಲು ಈದ್ ಸ್ಕೂಲೆಲ್ಲ ಒಟ್ಟೊಟ್ಟಿಗೆ ಆಗೋದ್ರಿಂದ ಶಾಪಿಂಗ್ ಮಾಡಲಿಕ್ಕೆ ಕೂಡ ಇತ್ತು. ಸೊ ಇವಾಗ ಮೊದಲಿಗೆ ನಾವಿಲ್ಲಿ ಸ್ಕೂಲ್ಗೆ ಏನೆಲ್ಲ ಬೇಕು, ಬ್ಯಾಗ್ಸ್, ಸ್ಟೇಷ್ನರಿ ಈ ಥರ ಬೇಕಲ್ವ. ಸೊ ಅದಕ್ಕೆ ನಾವಿಲ್ಲಿ ಫಾರಮ್ ಮಾಲ್ಗೆ ಹೋಗ್ತಾ ಇರೋದು, ಅಂದರೆ ಪಿಜ್ಜಾ ಮಾಲ್ಗೆ ಹೋಗ್ತಾ ಇರೋದು. ಇದು ಮ್ಯಾಂಗ್ಳೂರಲ್ಲಿ. ಹೋಗುವಾಗ ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು, ಟ್ರಾಫಿಕ್ ಕೂಡ ಇತ್ತು. ಸೊ ಫೈನಲಿ ಮಾಲ್ಗೆ ಕೂಡ ನಾವು ರೀಚ್ ಆದ್ವಿ. ಮಾಲಲ್ಲಿ ಅಂದರೆ ನಾವು ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ, ಬಟ್ ಏನಂದರೆ ಏನು ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ. ಏನೆಲ್ಲ ನಮಗೆ ಬೇಕೋ ಅದನ್ನು ಮಾತ್ರ ಬೈ ಮಾಡಿ ಬಂದ್ವಿ ನಾವು. ಹಾಗೆ ಅಲ್ಲಿ ಕೂಡ ಹಲಸು ಮೇಲೆ ಇತ್ತು, ಹಲಸು ಹಬ್ಬ ಇತ್ತು. ಸೊ ಅದನ್ನು ಕೂಡ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದರದ್ದೆಲ್ಲ. ಇವಾಗ ನಾವು ಪಾರ್ಕಿಂಗ್ ಮಾಡಲಿಕ್ಕೆ ಹೋಗ್ತಾ ಇರೋದು, ಕಾರನ್ನು ಪಾರ್ಕಿಂಗ್ ಮಾಡೋಣ ಅಂತ. ಅಲ್ಲಿ ಕೂಡ ಪೇ ಮಾಡಬೇಕು, ಪಾರ್ಕಿಂಗ್ ಕೂಡ 30 ರೂಪೀಸ್ ತೆಗೆದ್ರು. ಮಾಲಲ್ಲಿ ತುಂಬಾ ಜನ ಇದ್ದರು. ಅಂದರೆ ಪಿಜ್ಜಾ ಮಾಲ್ ದೊಡ್ಡದು, ಅಷ್ಟೇನು ಜನ ಇದ್ದರೂ ಕೂಡ ಗೊತ್ತಾಗಲ್ಲ, ಆದರೂ ಕೂಡ ತುಂಬಾ ಜನ ಇದ್ದರು. ಆ ಥರ ತುಂಬ ಏನು ನಮಗೆ ಐಟಮ್ಸ್ ಏನು ಬೇಕಿರಲಿಲ್ಲ. ಬುಕ್ಸ್ ಎಲ್ಲ ಸ್ಕೂಲಲ್ಲಿ ಸಿಗ್ತದಲ್ಲ ಆಲ್ರೆಡಿ. ಮತ್ತು ಇನ್ನೇನೆಂದರೆ ನಮಗೆ ಬೇಕಾದದ್ದು ಬ್ಯಾಗ್, ಲಂಚ್ ಬಾಕ್ಸ್, ಸ್ನ್ಯಾಕ್ಸ್ ಬಾಕ್ಸು, ಹಾಗೆ ಸ್ಟೇಷ್ನರಿ, ಜೊಮೆಟ್ರಿ ಬಾಕ್ಸು ಈ ಥರದ್ದೆಲ್ಲ ಸ್ವಲ್ಪ ಬೇಕಿತ್ತು. ಸೊ ಅದಕ್ಕಾಗಿ ಹೋಗಿದ್ದು. ಅಲ್ಲಿ ನಾವು ಇದಕ್ಕೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಆ ಥರ ಏನು ನಾವು ಅಲ್ಲಿ ಹೋಗೇ ಇಲ್ಲ. ನೋಡಿದ್ವಿ ಹೋಗುವಾಗ, ಮೇಲೆ ತನಕ ಹೋಗಿದ್ವಿ, ಹೆಂಡ್ ತನಕ, ಬಟ್ ಜಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೋಗಿ ಬೇಡ ಅಂತ ಸುಸ್ತೂ ಆಯಿತು, ಮಕ್ಕಳಿಗೂ ಹುಷಾರಿರಲಿಲ್ಲ. ಜ್ವರ, ಮೂಡುಬಿದ್ರೆ ಹೋಗಿ ಬಂದಮೇಲೆ ಜ್ವರ, ಕೆಮ್ಮು ಈ ಥರನೇ ಇತ್ತು. ಹಾಸ್ಪಿಟಲ್ಗೆ ಹೋಗೋದು ಬರೋದು ಅದೇ ಆಯಿತು. ನನಗೂ ಕೂಡ ಇತ್ತು. ನಾನು ಇವಾಗ ಓಕೆ ಆಗ್ತಾ ಇದ್ದೀನಿ. ಇವಾಗ ನಿನ್ನೆಯಿಂದ ಹಸ್ಬೆಂಡ್ಗೆ ಕೂಡ ಹುಷಾರಿಲ್ಲ. ಸೊ ಇವಾಗ ನೋಡೋಣ ಏನಾಗುತ್ತೆ ಅಂತ. ಹಾಗೆ ನನ್ನ ಚಿಕ್ಕ ಮಗನ ಕರ್ಕೊಂಡು ಹೋಗ್ಲಿಕ್ಕೇ ಆಗೋದಿಲ್ಲ, ತುಂಬಾ ಉಪದ್ರ ಮಾಡ್ತಾನೆ. ಯಪ್ಪ, ಮಾಲ್ಗೆ ಹೋದರೆ ಅಲ್ಲಿಗೆ ಹೋಗೋದು. ಈಗ ನೋಡಿ, ಇವಾಗ ಅವನೇ ಹತ್ತುತ್ತಾ ಇದ್ದಾನೆ. ಈ ಥರನೇ ಏನಾದರೂ ಒಂದು ಕಿರಿಕಿರಿ ಮಾಡ್ತಾ ಇರ್ತಾನೆ. ಅದಕ್ಕೆ ಕೈ ಬಿಡು ಅಂತ ಹೇಳೋದು, ಕೈ ಇಟ್ಕೊಂಡು ನಡೆಯೋದಿಲ್ಲ, ನಾನೇ ನಡಿತೀನಿ ಅಂತ. ಹಾಗೆ ನಡೆದು ಪರವಾಗಿಲ್ಲ, ಅದೇ ಥರ ಓಡ್ತಾ ಇರ್ತಾನೆ. ಎಲ್ಲಿ ಹೋಗ್ತಾನೆ ಅಂತಿಲ್ಲ. ಈ ಎರಡು ಕಣ್ಣನ್ನು ಕೂಡ ಅವನ ಜೊತೆನೇ ಇಡಬೇಕು. 2 ಕಣ್ಣು ಸಾಲದವರನ್ನು ನೋಡ್ಲಿಕ್ಕೆ ಅಷ್ಟು ಉಪದ್ರ ಮಾಡ್ತಾನೆ. ಹಂಗೆ ಮೊದಲಿಗೆ 2 ಮಕ್ಕಳಿದ್ರಲ್ವ, ಅವ್ರದ್ದು ಉಪದ್ರ ಏನಂತ ಗೊತ್ತಿರಲಿಲ್ಲ. ಇವಾಗ ಚೆನ್ನಾಗಿ ಗೊತ್ತೈತೆ ಎಷ್ಟು ಉಪದ್ರ ಮಾಡ್ತಾರೆ ಮಕ್ಕಳು, ಕಿರಿಕಿರಿ ಮಾಡ್ತಾರೆ ಅಂತ. ಅವ್ರು ಸೈಲೆಂಟು, ಈಗಲೂ ಕೂಡ ಅಷ್ಟೇ ಸೈಲೆಂಟೇ. ಹೊರಗಡೆ ಹೋದರೆ, ಔಟಿಂಗ್ ಹೋದರೆ ಏನೂ ಆ ಥರ ಕಿರಿಕಿರಿ ಮಾಡಲ್ಲ ಒಂಥರ. ಸೊ ಮೇಲ್ಗಡೆ ಎಲ್ಲ ಸುಮ್ಮನೆ ನೋಡ್ತಾ ಇದ್ವಿ ನಾವು. ಹಾಗೆ ಪರ್ಚೇಸಿಂಗ್ ಎಲ್ಲ ಆಯಿತು ನಮ್ಮದು. ಬ್ಯಾಗ್ ಈ ಥರ ಎಲ್ಲ ಅದನ್ನೆಲ್ಲ ಕಾರಲ್ಲಿಟ್ಟು ಮತ್ತೆ ಕೂಡ ಬಂದ್ವಿ ನಾವು ಮೇಲ್ಗಡೆ. ಅದನ್ನು ಲಗೇಜನ್ನೆಲ್ಲ ಇಟ್ಕೊಂಡು ನಡಿಲಿಕ್ಕೆ ಆಗಲ್ಲ, ನನಗೆ ಅಲ್ಸ್ ಮೇಲೆ ಉಂಟಲ್ಲ ಅದು ನೋಡಬೇಕಂತಿತ್ತು. ಅಷ್ಟೇನಿರಲಿಲ್ಲ ಅಲ್ಲಿ, ಸ್ವಲ್ಪ. ಬಟ್ ವೀಡಿಯೋಸ್ ಕೂಡ ಜಾಸ್ತಿಯಾಗಿ ಮಾಡಿಲ್ಲ ಅದ್ರದ್ದು. ಯಾಕೆಂದರೆ ನಾನು ಮೊನ್ನೆ ಎಲ್ಲ ತೆಗೆದು ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ, ಸೇಮ್ ಟು ಸೇಮೇ ಅದು. ಸೊ ಇವಾಗ ಹಳೆ ಕಾಲದಲ್ಲಿ ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಅದನ್ನು ಕೂಡ ಶೋಗೆ ಇಟ್ಟಿದ್ರು ಮಾಲಲ್ಲಿ, ಅದನ್ನು ಕೂಡ ನೋಡ್ತಾಯಿದ್ವಿ. ಹಾಗೆ ಇದು ಕಾರು ಶೋಗೆ ಇಟ್ಟಿದ್ರು. ಸೊ ಅದರ ಒಳಗಡೆ ಕೂತ್ಕೊಂಡು ಫೋಟೋಸ್ ಕ್ಲಿಕ್ಕೆಲ್ಲ ಮಾಡಿ, ಇದು ಚೆಂದ ಇತ್ತು ಕಾರುಗಳ ಒಳಗಡೆ. ಪರ್ಚೇಸಿಂಗ್ ರೇಟೆಲ್ಲ ಹೇಳ್ತಾಯಿದ್ರು. ಲಕ್ಸುರಿಯಾಗಿ ಕಾಣ್ತಾ ಉಂಟಲ್ವ ಕಾರ್, ತುಂಬಾ ಚೆನ್ನಾಗಿದೆ. ಇನ್ಶಾಲ್ಲ ತೆಗಿಬೇಕು, ನೋಡೋಣ. ಹಾಗೆ ಇದು ನೋಡಿ, ಎಲೆಕ್ಟ್ರಿಕ್ ಸ್ಕೂಟಿ ಅಂತೆ, ಬೈಕ್ ತುಂಬಾ ಚೆನ್ನಾಗಿದೆ. ಇದರದ್ದು ರೇಟ್ ಕೂಡ ಮಾಡಿದ್ದೆ ನಾನು, ನನಗೊಂದು ಸ್ಕೂಟಿ ತೆಗಿಬೇಕಂತ. ಅಷ್ಟು ದೊಡ್ಡದು ಬೇಡ ನಮಗೆ, ನನಗೂ ಚಿಕ್ಕದಾಗಿ ಕ್ಯೂಟಾಗಿ ಕಾಣಬೇಕು, ಆ ಥರದ್ದು ಬೇಕಂತ ಇದೆ ನನಗೆ. ನಂತರ ಇತ್ತು, ಅದನ್ನು ನಾನು ಕೊಟ್ಟೆ, ಬೇಡ ಹಳೆತು ಹೊಸತು ತೆಗಿಯೋಣ ಅಂತ ಹೇಳಿ. ಹಾಗೆ ಕ್ಲಿಪ್ಸ್ ನಾನು ಈ ಥರದ್ದು ಏನೂ ಬೈ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಎಲ್ಲ ಇದೆ ನನ್ನ ಹತ್ರ. ಇವರು ಕೂಡ ತಂದಿದ್ರು, ಎಲ್ಲಿ ಹೋದರೂ ಕೂಡ ತೆಗಿತೀನಿ. ಮತ್ತು ಇವರು ಬೈತಾರೆ ಜಾಸ್ತಿ ತಗೊಂಡ್ರೆ. ಹಾಗೆ ಜಾಸ್ತಿಯಾಗಿ ವೀಡಿಯೋ ಮಾಡಲಿಕ್ಕೆ ಕೂಡ ಬಿಡಲ್ಲ, ಅವರನ್ನು ಕಣ್ಣು ತಪ್ಪಿಸಿ ವೀಡಿಯೋ ಮಾಡ್ತಾ ಇರೋದು ನಾನು. ಯಾಕೋ ಗೊತ್ತಿಲ್ಲ, ಎಲ್ಲರೂ ವೀಡಿಯೋಸ್ ಮಾಡ್ತಾರೆ, ನಾನು ಎಲ್ಲಿ ಹೋದರೂ ವೀಡಿಯೋಸ್ ತೆಗಿಲಿಕ್ಕೆ ಬಿಡಲ್ಲ ಅವರು. ಮಾಲು, ವಿಶಾಲ್ ಮಾರ್ಟ್ ಈ ಥರ ಎಲ್ಲ ಹೋದರೆ
ಅವ್ರು ಹೇಳ್ತಾರೆ ವೀಡಿಯೋಸ್ ತೆಗಿಲಿಕ್ಕಿಲ್ಲ, ಅಲೌಡ್ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಆದ ನಂತರ ರಿಟರ್ನ್ ಮನೆಗೆ ಹೋಗಬೇಕಲ್ವ, ಅದಕ್ಕಿಂತ ಮುಂಚೆ ಏನಾದರೂ ತಿನ್ನೋಣ ಅಂತ ಮ್ಯಾಕ್ಡೊನಾಲ್ಡ್ಸ್ಗೆ ಹೋಗಿ ನಾನು ಮತ್ತು ನನ್ನ ಚಿಕ್ಕ ಮಗಳು ಬರ್ಗರ್ ತಗೊಂಡ್ವಿ, ಮಗ ಬ್ರೋಸ್ಟೆಡ್ ತಗೊಂಡು ತಿಂದ್ವಿ ಅಷ್ಟೇ. ಜಾಸ್ತಿ ಅಂತ ತಿನ್ನಲಿಕ್ಕೂ ಆಗಲಿಲ್ಲ. ನೋಡಿ ನನ್ನ ಮಗನ ಎಷ್ಟು ಜೋರ ಓಡ್ತಾ ಇದ್ದಾನೆ ಅಂತ. ಇದೇ ಥರ ಮಾಡ್ತಾರೆ. ಲಿಫ್ಟಿಗೆ ಹೋಗಲಿಕ್ಕೆ ಇದು ಓಡೋದು, ಬೇರೆ ಏನೆಲ್ಲ ಅವನು ನಾನೇ ಹತ್ತೀನಿ ನಾನೇ ಹೋಗ್ತೀನಿ ಅಂತ. ಮಾಷಾ ಅಲ್ಲ. ಇದು ಹಲಸು ಮೇಲೆ ನೋಡಿ ಹೇಗಿದೆ ಅಂತ. ಅಷ್ಟೇನು ಕ್ರೌಡ್ಸ್ ಇಲ್ಲ. ಸೊ ನಾವು ನೋಡಿದ್ವಿ ಮತ್ತು ನಮ್ಮ ಪಾನಿಪುರಿ ಎಲ್ಲ ಹೊರಗಡೆ ತಿಂದು ಬಂದ್ವಿ. ನನಗೆ ಎಲ್ಲಿ ಹೋದರೆ ಎಷ್ಟೇ ಟೇಸ್ಟ್ ಸಿಗಲಿ ಪಾನಿಪುರಿದು ಏನೇ ಆಗಲಿ, ಬಟ್ ನಮ್ಮೂರಲ್ಲಿ ದೇರ್ಲಾಟಿನ ಮಾಲ್ ಅಂತ ಉಂಟು, ಅಲ್ಲಿ ಹತ್ತಿರ ಒಂದು ಮಾಲ್ ಹತ್ತಿರ ಪಾನಿಪುರಿ ಸೇಲ್ ಮಾಡ್ತಾರೆ. ಸೊ ಅವರ ಪಾನಿಪುರಿ ತಿಂದಾಗೆ ಇನ್ನು ಯಾವ ಮಾಲ್ಗೆ ಹೋದ್ರೂ ನನಗೆ ಆ ಟೇಸ್ಟ್ ಸಿಗೋಲ್ಲ. ಅಷ್ಟು ಒಂದು ಸಖತ್ತಾಗಿದೆ ಟೇಸ್ಟ್, ತುಂಬಾ ಚೆನ್ನಾಗಿದೆ. ಈ ಥರ ಮಸಾಲೆ ಪುರಿ ಅದೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ಜಾಸ್ತಿ ಇಷ್ಟ ಆಗೋದಂದರೆ ಪಾನಿಪುರಿನೇ ನನಗೆ. ಸೊ ಇದರಲ್ಲಿ ಫಿಶ್ ಇದ್ದು ನೀರಿತ್ತು. ಸೊ ಅದಕ್ಕೆ ಕಾಲಾಗಿದ್ರೆ ಬೆನಿಫಿಟ್ ಹೇಳ್ತಾ ಇದ್ರು, ಅದು ನಿಜಾನೋ ಸುಳ್ಳು ಗೊತ್ತಿಲ್ಲ, ಬಟ್ 10 ಮಿನಿಟ್ಸಿಗೆ 100 ರೂಪೀಸ್ ಅಂತೆ. ಸೊ ಅವರಿಗಿಬ್ಬರಿಗೆ ಕೂಡ ಅದರಲ್ಲಿ ಕೂರಿಸಿದ್ವಿ. ಹಾಗೆ ಜ್ಯುವೆಲ್ಲರ್ಸ್ ನೋಡ್ತಾ ಇದ್ದೀನಿ ನಾನು, ಬೈ ಮಾಡಿಲ್ಲ, ಜಸ್ಟ್ ನೋಡ್ತೀನಿ. ನನಗೆ ಈ ಥರದ್ದೆಲ್ಲ ನೋಡಲಿಕ್ಕೆ ತೆಗಲಿಕ್ಕೆ ತುಂಬಾ ಇಷ್ಟ. ಸೊ ಹಾಗೆ ಫೈನಲಿ ಮನೆಗೆ ಕೂಡ ಬಂದ್ವಿ. ನಾವು 4 ಗಂಟೆಗೆ ಹೋಗಿದ್ವಿ, ಬರುವಾಗ 10 ಗಂಟೆ ಆಯಿತು ರಾತ್ರಿ ಮನೆಗೆ. ಹಾಗೆ ಬ್ಯಾಗ್ಸ್ ಎಲ್ಲ ತಗೊಂಡಿದ್ದೀನಿ, ಅದನ್ನು ನೋಡೋಣ, ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿ ಕೂಡ ಮರಿಬೇಡಿ. ಇನ್ನು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.